ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಬಿಗ್ ಬಾಸ್‌ನ ಮೊದಲ ಪ್ರೋಮೋ ರಿಲೀಸ್ ಆಗಿದೆ. ಇಲ್ಲಿ ಏನಾಗ್ತಿದೆ ಅಂದ್ರೆ ಬಿಗ್ ಬಾಸ್ ಹೇಳಿದ ಪ್ರಕಾರ ಮನೆಯ ರೇಷನ್ ಬರಬೇಕು ಅಂದ್ರೆ ಲಕ್ಸುರಿ ಬಜೆಟ್ ಏನಾದ್ರು ಕೊಡಬೇಕು ಅನ್ನೋದಾದ್ರೆ ಬಿಗ್ ಬಾಸ್ ಹೇಳಿದ ತರ ಇಲ್ಲಿನ ಕಂಟೆಸ್ಟೆಂಟ್‌ಗಳು ಮಾಡಬೇಕು. ಹಾಗಿದ್ರೆ ಏನೆಲ್ಲ ಟಾಸ್ಕ್‌ಗಳನ್ನ ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಅನ್ನೋದನ್ನ ತಿಳ್ಕೋಬೇಕು ಅನ್ನೋದಾದ್ರೆ ದಯವಿಟ್ಟು ನನ್ನ ಚಾನಲ್‌ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆ. ಏನಾಗ್ತಿದೆ ಅಂತಂದ್ರೆ ಬಿಗ್ ಬಾಸ್ ಕೆಲವೊಂದು ನಿಯಮವನ್ನ ಕೊಟ್ಟಿದ್ದಾರೆ, ಕೆಲವೊಂದು ಟಾಸ್ಕ್‌ಗಳನ್ನ ಕೊಟ್ಟಿದ್ದಾರೆ. ಇಂತಿಷ್ಟು ಸಮಯದಲ್ಲಿ ಹೋಗಿ ಅವರು ಹೇಳಿದಂತ ಸೂಚಿಸಿದಂತಹ ಜಾಗದಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ಬೇಕು ಅನ್ನೋದು ಬಿಗ್ ಬಾಸ್‌ನ ಒಂದು ಟಾಸ್ಕ್ ಆಗಿದೆ. ಮನೆಗೆ ರೇಷನ್ ಬೇಕು ಅನ್ನೋದಾದ್ರೆ ಈ ಟಾಸ್ಕ್‌ನ ಇವರು ಕರೆಕ್ಟ್ ಆಗಿ ಫಾಲೋ ಮಾಡ್ಲೇಬೇಕು. ಇದರಲ್ಲಿ ಒಬ್ರು ಯಾರಾದ್ರೂ ಮಿಸ್ ಮಾಡಿದ್ರು ಕೂಡ ಲಕ್ಸುರಿಯ ಒಂದೊಂದೇ ಬ್ಯಾಸ್ಕೆಟ್, ಒಂದೊಂದೇ ರೇಷನ್ ಮನೆ ವಾಪಸ್ ಕೊಡ್ಬೇಕಾಗತ್ತೆ. ಇಲ್ಲಿ ಮೊದ್ಲಿಗೆ ಬಿಗ್ ಬಾಸ್ ಹೇಳ್ತಾರೆ 10 ಸೆಕೆಂಡ್ಸ್ ಗಾರ್ಡನ್ ಏರಿಯಾ ಅಂತ. ಗಾರ್ಡನ್ ಏರಿಯಾಗೆ ಎಲ್ಲರೂ ಓಡೋಗಿ ಅಲ್ಲಿ ಡ್ಯಾನ್ಸ್ ಮಾಡ್ತಾರೆ, ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ. ಮನೆಯಲ್ಲಿ ಇರುವವರಿಗೆ ಎಂಟರ್ಟೈನ್ಮೆಂಟ್ ಅಂದ್ರೆ ಬೆಳಗ್ಗೆ ಹಾಕೋ ಸಾಂಗ್ ವಿತ್ ಅದ್ರ ಜೊತೆಗೆ ಒಂದು ಡ್ಯಾನ್ಸ್ ಅಂತಾನೆ ಹೇಳ್ಬೋದು. ಅದ್ರ ಪ್ರಕಾರ ಗಾರ್ಡನ್ ಏರಿಯಾದಲ್ಲಿ 10 ಸೆಕೆಂಡ್ಸ್ ಅಲ್ಲಿ ಹೋಗ್ಬಿಟ್ಟು ಡ್ಯಾನ್ಸ್ ಅನ್ನ ಮಾಡ್ಬೇಕು. ಎಷ್ಟೊತ್ತಾದ್ರೂ ಡ್ಯಾನ್ಸ್ ಮಾಡ್ಲಿ, ಆದ್ರೂ ಅವ್ರು ಹೇಳಿದಂತ ಅವಧಿಯ ಒಳಗೆ ಹೋಗಿ ಅಲ್ಲಿ ಡ್ಯಾನ್ಸ್ ಅನ್ನ ಮಾಡ್ಬೇಕು. ಅದಾದ್ಮೇಲೆ ಸೊ 10 ಸೆಕೆಂಡ್ಸ್ ಮಾತ್ರ ಇರುತ್ತೆ ಗಾರ್ಡನ್ ಏರಿಯಾಗೆ ಹೋಗೋದಕ್ಕೆ. ಗಾರ್ಡನ್ ಏರಿಯಾದಿಂದ ಎಲ್ಲೋ ಬೆಡ್‌ರೂಮ್‌ಗೆ ಬರೋದಕ್ಕೆ ಮತ್ತೆ 10 ಸೆಕೆಂಡ್ಸ್ ಕೊಡ್ತಾರೆ. ಅಷ್ಟರ ಒಳಗೆ ಬಂದು ಎಲ್ಲೋ ಬೆಡ್‌ರೂಮ್ ಅಲ್ಲಿ ಡ್ಯಾನ್ಸ್ ಮಾಡ್ಬೇಕು. ಅದನ್ನು ಕೂಡ ಕಂಪ್ಲೀಟ್ ಮಾಡ್ತಾರೆ. ಅಲ್ಲಿ ಯಾವ್ಯಾವ ಬಾಸ್ಕೆಟ್ ಕೂಡ ವಾಪಸ್ ಹೋಗೋದಿಲ್ಲ, ಕರೆಕ್ಟ್ ಆಗಿ ಫಾಲೋ ಮಾಡ್ತಾರೆ. ಅದಾದ್ಮೇಲೆ 5 ಸೆಕೆಂಡ್ಸ್, ಓನ್ಲಿ 5 ಸೆಕೆಂಡ್ಸ್ ಸ್ವಿಮ್ಮಿಂಗ್ ಪೂಲ್‌ಗೆ ಕೊಡ್ತಾರೆ. ಅಲ್ಲಿಂದ ಸ್ವಿಮ್ಮಿಂಗ್ ಪೂಲ್‌ಗೆ ಎಲ್ಲರೂ ಕೂಡ ಓಡೋಗ್ತಾರೆ. ಸ್ವಿಮ್ಮಿಂಗ್ ಪೂಲ್ ಅಂತೂ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ. ಸೂರಜ್ ಅವರ ಹೆಗಲ ಮೇಲೆಲ್ಲ ಕೂತ್ಕೊಂಡು ಮಾಳು ಅವರು ಡ್ಯಾನ್ಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಗಾರ್ಡನ್ ಏರಿಯಾ, ಸ್ವಿಮ್ಮಿಂಗ್ ಪೂಲ್, ಎಲ್ಲೋ ಬೆಡ್‌ರೂಮ್ ಇಲ್ಲೆಲ್ಲ ಕರೆಕ್ಟ್ ಆಗಿ ಕಂಪ್ಲೀಟ್ ಮಾಡ್ತಾರೆ. ಅವ್ರು ಹೇಳಿರುವಂತಹ 5 ಸೆಕೆಂಡ್ಸ್ 10 ಸೆಕೆಂಡ್ಸ್ ಅಲ್ಲೇ ಹೋಗ್ಬಿಟ್ಟು ಅವರು ಕೊಟ್ಟಿರುವಂತಹ ಟಾಸ್ಕ್‌ನ ಅಂದ್ರೆ ಏನ್ ಡ್ಯಾನ್ಸ್ ಮಾಡ್ಬೇಕಾಗಿರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತಾರೆ. ಆದ್ರೆ ಕಿಚನ್‌ಗೆ ಹೋಗ್ಬೇಕಾಗಿರುತ್ತೆ. 10 ಸೆಕೆಂಡ್ಸ್ ಟೈಮ್ ಇರುತ್ತೆ. ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಇಂದ ಡೈರೆಕ್ಟ್ ಆಗಿ ನನ್ನ ಪ್ರಕಾರ ಇವರು ಕಿಚನ್‌ಗೆ ಹೇಳಿರ್ಬೇಕು. ಕಿಚನ್‌ಗೂ ಅಷ್ಟೇ ಓನ್ಲಿ 10 ಸೆಕೆಂಡ್ಸ್. ಅಲ್ಲಿಂದ ಕಿಚನ್‌ಗೆ ಎಲ್ಲರೂ ಕೂಡ ಓಡ್ ಬರ್ತಾರೆ. ತುಂಬಾ ಫಾಸ್ಟ್ ಆಗಿನೇ ಓಡ್ ಬಂದು ಡ್ಯಾನ್ಸ್ ಅನ್ನ ಮಾಡೋದಕ್ಕೆ ಶುರು ಹಚ್ಕೊಂತಾರೆ. ಆದ್ರೆ ಅಶ್ವಿನಿ ಅವರು ಕೊನೆಯದಾಗಿ ಸ್ವಲ್ಪ ಸಮಯ ಅಂತರದಲ್ಲಿ ಲೇಟ್ ಆಗಿ ಬರ್ತಾರೆ. ಆಗ ಬಿಗ್ ಬಾಸ್ ಹೇಳ್ತಾರೆ ಅಶ್ವಿನಿ ಅವರು ತಡವಾಗಿ ಬಂದಿರೋ ಕಾರಣ ಮನೆಯ ಬಾಸ್ಕೆಟ್ ಅನ್ನ ರೇಷನ್ನ ಒಂದು ಬಾಸ್ಕೆಟ್ ಅನ್ನ ಹಿಂಪಡೆಯಲಾಗುತ್ತೆ ಅಂತ ಹೇಳ್ತಾರೆ. ಅದ್ರ ಪ್ರಕಾರ ಹಿಂತಗೋತಾರೆ ಕೂಡ. ಕೆಲವೊಂದ್ಸಲ ಆಗತ್ತೆ, ಎಲ್ಲರೂ ಪಾಪ ಓಡ್ ಬರ್ತಾರೆ. ಅಲ್ಲಿ ಇಲ್ಲಿ ಅಂತಂದಾಗ ಕನ್ಫ್ಯೂಷನ್ಸ್ ಇರುತ್ತೆ. ಓಡ್ ಬರುವಾಗ ಕೆಲವೊಂದು ಸಲ ತಡ ಆಗೋದು ಇಲ್ಲಿ ತಪ್ಪೇನಲ್ಲ. ಅದೇ ಪ್ರಕಾರ ಅಶ್ವಿನಿ ಅವ್ರ ಕಡೆಯಿಂದ ಇಲ್ಲಿ ತಪ್ಪಾಗತ್ತೆ. ಅದಾದ್ಮೇಲೆ ಗಿಲ್ಲಿ ಅವರು ಮತ್ತೆ ಸಹ ಕಂಟೆಸ್ಟೆಂಟ್ ಎಲ್ಲ ಸೋಫಾ ಮೇಲೆ ಕುತ್ಕೊಂಡಿರ್ತಾರೆ. ಸೋಫಾ ಮೇಲೆ ಕುತ್ಕೊಂಡಾಗ ಗಿಲ್ಲಿ ಅವ್ರು ಹೇಳ್ತಾರೆ ಅದಕ್ಕೆ ಹೇಳಿದ್ ನಾನು ತಡವಾಗಿ ಬರಬಾರ್ದು ಅಂತ ಹೇಳಿ ಗಿಲ್ಲಿ ಅವ್ರು ಹೇಳ್ತಾರೆ. ಅದಕ್ಕೆ ರಾಶಿಕಾ ಅವರು ಹೇಳ್ತಾರೆ ಗಿಲ್ಲಿ ಯಾಕೆ ನಿನ್ನಿಂದನೂ ಈಗ 2 ಬಾಸ್ಕೆಟ್ ಹೋಗಿಲ್ವಾ ಅಂತ ಹೇಳ್ತಾರೆ. ಮೇ ಬಿ ಮತ್ತೆ ಏನಾದ್ರು ಟಾಸ್ಕ್ ಅಲ್ಲಿ ಬೇರೆ ಬೇರೆ ಏರಿಯಾಗೆ ಕೊಟ್ಟಾಗ ಗಿಲ್ಲಿ ಅವರು ತಡವಾಗಿ ಬಂದು 2 ಬಾಸ್ಕೆಟ್ ಏನಾದ್ರು ರಿಟರ್ನ್ ತಗೊಂಡಿರ್ಬೋದು ಅನ್ಸುತ್ತೆ. ಇವತ್ತಿನ ಎಪಿಸೋಡ್ ನೋಡಿದ್ರೆ ಗೊತ್ತಾಗತ್ತೆ. ಅದಾದ ನಂತರ ಅಶ್ವಿನಿ ಅವರು ಏನ್ ಮಾಡಕ್ಕಾಗುತ್ತೆ, ತಡವಾಗಿ ಬಂದೆ ಅನ್ನೋ ತರ ವಾದ ಮಾಡ್ತಾರೆ. ಗಿಲ್ಲಿ ಅವರು ಮತ್ತೆ ಕೇಳಲ್ಲ, ಏನು ನಾನ್ ಮಾಡ್ದೆ ಅಂತ ನೀವು ಮಾಡ್ಬೇಕಾ, ನನ್ನಿಂದ ಲೇಟ್ ಆಯ್ತು, ನೀವ್ ಒಬ್ರೇ ಅನುಭವಿಸೋದಲ್ಲ ಮನೆ ಅನುಭವಿಸ್ಬೇಕು, ಈ ತರ ಒಂದು ಟಾಸ್ಕ್ ಇದ್ದಾಗ ಕರೆಕ್ಟ್ ಆಗಿ ಮಾಡ್ಬೇಕು ಅಂತ ಹೇಳಿ ಗಿಲ್ಲಿ ಅವ್ರು ಹೇಳ್ತಾರೆ. ಅದಕ್ಕೆ ಹೌದು ಕಣೋ, ನೀನು ಮಾಡ್ದೆ ಅಂತಾನೆ ನಾನ್ ಮಾಡಿರೋದು, ನಾನ್ ಬೇಕು ಅಂತಾನೆ ಮಾಡಿದ್ದು ಅಂತ ಹೇಳಿ ಅಶ್ವಿನಿ ಅವ್ರು ಹೇಳ್ತಾರೆ. ಆಕ್ಚುಲ್ ಆಗಿ ಇಲ್ಲಿ ಅಶ್ವಿನಿ ಅವರು ಬೇಕು ಅಂತ ಹೇಳೋದಿಲ್ಲ, ಆದ್ರೆ ಗಿಲ್ಲಿ ಅವರು ನಾನ್ ಮಾಡ್ದೆ ಅಂತ ನೀವು ಮಾಡಿದ್ರ ಅಂತ ಕೇಳಿದ್ದಕ್ಕೆ ಇಲ್ಲಿ ವಾದ ಮಾಡ್ತಾರೆ ಅಷ್ಟೇನೆ. ಅಶ್ವಿನಿ ಅವರು ತುಂಬಾ ಫಾಸ್ಟ್ ಆಗಿನೇ ಓಡ್ಕೊಂಡು ಬರ್ತಾರೆ. ಆದ್ರೆ ಕೆಲವೇ ಸೆಕೆಂಡ್ಸ್ ಗಳಲ್ಲಿ ಟೈಮ್ ಅಪ್ ಆಗ್ಬಿಡುತ್ತೆ. ಕೊಟ್ಟಿರೋದೇ 10 ಸೆಕೆಂಡ್ಸ್, ಪಾಪ ಅಲ್ಲಿ ಓಡ್ಬೇಕು ಇಲ್ಲಿ ಓಡ್ಬೇಕು ಅಂತ ಅಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಇಲ್ಲಿ ಏಜ್ ಕೂಡ ಸ್ವಲ್ಪ ಮ್ಯಾಟರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸ್ವಲ್ಪ ಏಜ್ ಅಂತ ಆದವರಿಗೆ ಕಷ್ಟನೇ ಓಡೋದಕ್ಕೆ ಅದಕ್ಕೆಲ್ಲ. ಅದರಲ್ಲೂ ಅಶ್ವಿನಿ ಅವರು ತುಂಬಾ ಚೆನ್ನಾಗಿ ಟಾಸ್ಕ್ಗಳನ್ನೆಲ್ಲ ಹ್ಯಾಂಡಲ್ ಮಾಡ್ತಾರೆ, ಮೇಂಟೈನ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಗಿಲ್ಲಿ ಅವರು ಈ ರೀತಿಯಾಗಿ ಹೇಳಿದ್ದು ಎಲ್ಲೋ ಒಂದ್ ಕಡೆ ತಪ್ಪು ಅಂತ ಅನ್ನಿಸ್ತು. ಆದ್ರೆ ಅವರ ಒಂದು ವಾದ ಏನು ಅಂದ್ರೆ, ಗಿಲ್ಲಿ ಅವರ ವಾದ ಏನು ಅಂದ್ರೆ ಲೇಟ್ ಆಗಿ ಬರೋದ್ರಿಂದ ಕೆಲವೊಂದು ಎಲ್ಲರೂ ಕೂಡ ಎಫರ್ಟ್ ಹಾಕಿರ್ತೀವಿ, ಎಲ್ಲರೂ ಕೂಡ ಹೇಳ್ದಂಗೆ ಟಾಸ್ಕ್ ಅನ್ನ ಮಾಡಿರ್ತೀವಿ. ಆದ್ರೆ ಸ್ವಲ್ಪದ್ರಲ್ಲೇ ಮನೆ ರೇಷನ್ ಅನ್ನ ಮಿಸ್ ಮಾಡ್ಕೊಂತೀವಿ ಅನ್ನೋದು ಇವರ ಭಯ ಅಷ್ಟೇ. ಅದಷ್ಟೇ ಅಲ್ಲದೆ ಲಾಸ್ಟ್ ವೀಕು ಅಷ್ಟೇನೆ ಇವರ ಒಂದು ತಪ್ಪಿನಿಂದಾಗಿ ಅಂದ್ರೆ ಮನೆ ಕ್ಲೀನ್ ಮಾಡ್ಬೇಕಾಗಿರುತ್ತೆ ಓನ್ಲಿ 10 ಮಿನಿಟ್ಸ್ ಅಲ್ಲಿ. ಅದು ಸಾಧ್ಯ ಆಗೋದಿಲ್ಲ. ಅವಾಗೂ ಅಷ್ಟೇ ಲಕ್ಸರಿ ಬಜೆಟ್ ಸಿಗೋದಿಲ್ಲ ಇವರಿಗೆ, ರೇಷನ್ ಕಳ್ಕೊಂತಾರೆ. ಅದೇ ಭಯ ಇವಾಗೂ ಕೂಡ ಇದೆ ಇವರಿಗೆ, ಮತ್ತೆ ಕಳ್ಕೊಂತೀವಿ ಅನ್ನೋ ಭಯಕ್ಕೋಸ್ಕರ ಈ ರೀತಿ ಎಲ್ಲ ಜಗಳ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ನೋಡೋಣ ಇವತ್ತಿನ ಎಪಿಸೋಡ್ ಅಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಹೇಳಿ.
ಓಕೆ ಹಾಗಿದ್ರೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ನಮಸ್ಕಾರ.